ಜನಸೇನಾ ಫೌಂಡೇಶನ್ ರಾಜ್ಯಾಧ್ಯಕ್ಷ ಜಾವೇದ್ ಖಾನ್ ಅವರಿಂದ ಲೋಕಾಯುಕ್ತಕ್ಕೆ ಮನವಿ. ಮಾನ್ವಿ ತಾಲೂಕಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಸತಿ ಶಾಲೆಯಲ್ಲಿ ಸೌಲಭ್ಯಗಳ ಕೊರತೆ. ಮಾನ್ವಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ವಿರುದ್ಧ ಗುಡುಗಿದ ಜಾವೇದ್ ಖಾನ್. ಮಾನ್ವಿ ತಾಲೂಕಿನ ಗ್ರಾಮದ ಇಂದಿರಾ ವಸತಿ ಶಾಲೆಯ ದುರಾಡಳಿತದ ಬಗ್ಗೆ ಜಾವೇದ್ ಖಾನ್ ಆಕ್ರೋಶ. ಇಂದಿರಾ ಗಾಂಧಿ ವಸತಿ ಕುರುಡಿ ವಸತಿ ಶಾಲೆಯ ಮಕ್ಕಳಿಗೆ ಸೌಲಭ್ಯದ ಕೊರತೆ. ಪರವಾನಗಿ ಇಲ್ಲದ ಕಟ್ಟಡದಲ್ಲಿ ಇಂದಿರಾ ಗಾಂಧಿ ಕುರುಡಿ ವಸತಿ ಶಾಲೆಯ ವಿದ್ಯಾರ್ಥಿಗಳಿಗೆ ಅನಾಹುತವಾದರೆ ಯಾರು ಜವಾಬ್ದಾರಿ? ಮಾನ್ವಿ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ಶಾಲೆಗಳಲ್ಲಿ ಸೌಲಭ್ಯಗಳಿಲ್ಲದೆ ವಿದ್ಯಾರ್ಥಿಗಳು ವಂಚನೆಯ ನಡುವೆ ಬದುಕುತ್ತಿದ್ದಾರೆ. ಕಟ್ಟಡ ಪರವಾನಗಿ ಇಲ್ಲದೆ ಬಿಲ್ಡಿಂಗ್ ನಿರ್ಮಾಣ ಮಾಡಲಾಗಿದೆ. ಆದರೆ ವಿದ್ಯಾರ್ಥಿಗಳಿಗೆ ಅನಾಹುತವಾದರೆ ಯಾರು ಹೊಣೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಮಾಜ ಕಲ್ಯಾಣ ಇಲಾಖೆಯ ವಸತಿ ಶಾಲೆಗಳಲ್ಲಿ ಸೌಲಭ್ಯಗಳಿಲ್ಲದೆ ಬದುಕುತ್ತಿದ್ದಾರೆ. ಆದರೆ ತಾಲೂಕು ಅಧಿಕಾರಿ ನಟರಾಜ್ ಅವರ ದುರಾಡಳಿತ ಇಲ್ಲಿ ಎದ್ದು ಕಾಣುತ್ತಿದೆ ಎಂದು ಜಾವೇದ್ ಖಾನ್ ಮಾಧ್ಯಮದವರ ಮುಂದೆ ಆಕ್ರೋಶ ಹೊರಹಾಕಿದರು. ಇಂದು ದಿನಾಂಕ 27ರಂದು ಲೋಕಾಯುಕ್ತವರು ಸಾರ್ವಜನಿಕ ದೂರನ್ನು ತಗೊಳ್ಳಲು ಮಾನ್ವಿ ಪಟ್ಟಣಕ್ಕೆ ಆಗಮಿಸಿದ್ದಾಗ ನಾವು ಜನಸೇವಾ ಫೌಂಡೇಶನ್ ವತಿಯಿಂದ ಸರಿಸುಮಾರು 2 ವರ್ಷಗಳಿಂದ ಏನು ಮಾನ್ವಿಯಲ್ಲಿ ನಡೆಯುತ್ತಿರೋ ಅಕ್ರಮ ಹಾಸ್ಟೆಲ್ ದಂಧೆಗಳು, ಏನು ಬಡ ಮಕ್ಕಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಕ್ಕಳ ಗ್ರಾಮೀಣ ಭಾಗದ ಮಕ್ಕಳ ಒಂದು ಹಕ್ಕನ್ನು ಕಸಿದುಕೊಂಡು ಏನಿವತ್ತು ಯರಮಲದೊಡ್ಡಿ ರಸ್ತೆಗೆ ಇಂದಿರಾ ಗಾಂಧಿ ವಸತಿ ನಿಲಯ ಸಾಕಿನ್ ಕುರುಡಿ ಸಾಕಿನ್ ಮಾನ್ವಿ ಅಂತ ಗ್ರಾಮೀಣ ಭಾಗದ ಮಕ್ಕಳ ವಿದ್ಯಾಭ್ಯಾಸವನ್ನು ಕಸಿದುಕೊಂಡು ಸರಿಸುಮಾರು ತಿಂಗಳಕ್ಕೆ 2-2.5 ಲಕ್ಷ ರೂಪಾಯಿ ಏನದರ ಬಾಡಿಗೆಯನ್ನು ತಗೊಂಡು ಸಾರ್ವಜನಿಕರ ರಸ್ತೆಯ ಮೇಲೆ ಏನು ಕಟ್ಟಡ ಕಟ್ಟಿದ್ದಾರೆ ಅದಕ್ಕೆ ಸರಿಸುಮಾರು ಎಲ್ಲ ಉಲ್ಲೇಖಗಳು ಯಾವುದೇ ರೀತಿಯ ಪರವಾನಗಿ ಇಲ್ಲದೆ ಒಂದು ಕೊಠಡಿಯಲ್ಲಿ ಸರಿಸುಮಾರು 30ರಿಂದ 35 ವಿದ್ಯಾರ್ಥಿಗಳು ಏನು ಕೊಳೆತ ತರಕಾರಿ, ಶೌಚಾಲಯ ಸ್ವಚ್ಛವಿಲ್ಲ. ಇವರು ಹೆಸರಿಗೆ ವಿದ್ಯಾಭ್ಯಾಸ ಮೇಲೆ ಇವರು ಹಣ ಸಂಪಾದನೆ ಮಾಡ್ತಾ ಇದ್ದಾರಲ್ಲ, ಇವರು ಎಂಥ ನಾಲಾಯಕರಂತ ನಾನಿವತ್ತು ಮಾಧ್ಯಮದ ಮುಖಾಂತರ ಪ್ರಶ್ನೆ ಮಾಡ್ತಾ ಇದ್ದೀನಿ. ಹಾಗೆ ಲೋಕಾಯುಕ್ತ ಬ್ಯಾಂಗ್ಳೂರಿಗೂ ದೂರು ಕೊಟ್ಟಿದ್ದೀನಿ ನಾನು. ಏನು ಮಾನ್ವಿ ಮುಖ್ಯಾಧಿಕಾರಿಗಳ ಮೇಲೆ, ಆಮೇಲೆ ಮಾನ್ವಿ ತಹಸೀಲ್ದಾರ್ ಅವರ ಮೇಲೆ, ಇಲ್ಲಿರುವಂಥ ಯಾವುದೇ ಅಧಿಕಾರಿಗಳು ಬಡವರ ಕಷ್ಟ, ಬಡವರ ಮಕ್ಕಳ ವಿದ್ಯಾಭ್ಯಾಸ, ಏನು ಬಡವರ ಮಕ್ಕಳ ಅಪೌಷ್ಟಿಕತೆ, ಬಡವರ ಮಕ್ಕಳ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ. ತಮ್ಮ ಮಕ್ಕಳನ್ನು ಎಸಿಯಲ್ಲಿಟ್ಟುಕೊಂಡು ತಮ್ಮ ಮಕ್ಕಳನ್ನು ಕಾನ್ವೆಂಟ್ ಶಾಲೆಯಲ್ಲಿ ಓದಿಸುತ್ತಾ ತಮ್ಮ ಮಕ್ಕಳು ಏನಿಲ್ಲಿ ನೌಕರಿದಾರರೇ, ಆ ನೌಕರಿದಾರರ ಮಕ್ಕಳೇ ನೌಕರಿ ಪಡೆಯುವಂಥ ಭಾಗ್ಯ, ರಾಜಕಾರಣಿಯ ಮಕ್ಕಳು ರಾಜಕಾರಣಿಗೆ ಬೆಳೆಯುವ ಭಾಗ್ಯ, ಏನು ಅಧಿಕಾರಿಗಳಿರ್ತಾರೆ ಅದೇ ಅಧಿಕಾರಿಗಳ ಭಾಗ್ಯ. ಈಗ ಬಡವರಿಗೆ ಈ ಭಾಗ್ಯಗಳು ಯಾವಾಗ ಬರ್ತವೆ? ಇಂಥ ವಿದ್ಯಾಭ್ಯಾಸ ಮೇಲೆ ಇವರು ಲೂಟಿ ಮಾಡ್ತಾ ಇದ್ದಾರೆ. ಇದಕ್ಕೆ ಕಡಿವಾಣ ಯಾವಾಗ ಅಂತೇಳಿ ನಮ್ಮ ಪ್ರಶ್ನೆ ಕಾಡ್ತಾ ಇದೆ. ಅದೇ ರೀತಿಯಾಗಿ ಮಾನ್ವಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಏನು ಹಾಸ್ಟೆಲ್ಗಳು ಇವತ್ತು ನಡೀತಾ ಇವೆ, ಆ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಬಡವರು ಇವತ್ತು ಸಾಯ್ತಾ ಇದ್ದಾರೆ. ಹಾಸ್ಟೆಲ್ಗಳಲ್ಲಿ ಹಾವು ಕಚ್ಚುತ್ತೆ, ಹಾಸ್ಟೆಲ್ಗಳಲ್ಲಿ ಸೊಳ್ಳೆ ಕಚ್ಚುತ್ತೆ, ಮಕ್ಕಳಿಗೆ ಮಲೇರಿಯಾ, TB ಇಂಥ ರೋಗಗಳು ಬರ್ತಾ ಇವೆ. ಆ ಮಕ್ಕಳಿಗೆ ಕಾಲಿಗೆ ಏನಾದರೂ ಪೆಟ್ಟಾದ್ರೂ ಅಲ್ಲಿ ವಾರ್ಡನ್ ಕೇಳೋರಿಲ್ಲ. ಇಂಥ ಗತಿ ಮಾನ್ವಿ ತಾಲೂಕಿನತ್ತ ಏನು ಸೃಷ್ಟಿಯಾಗಿದೆ. ಯಾಕಂತಂದರೆ ತಾಲೂಕಿನ ಆಡಳಿತ ನಡೆಸುವಂಥ ತಹಸೀಲ್ದಾರರೇ ಇಲ್ಲಿ ಸರಿ ಇಲ್ಲ, ಅವರಿಗೆ ಕೆಲಸ ಮಾಡೋದು ಗೊತ್ತಿಲ್ಲ ಅಂತಂದಮೇಲೆ ಉಳಿದ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾರೆ? ಬಡವರ ಮಕ್ಕಳಿಗೆ ಎಲ್ಲಿ ನ್ಯಾಯ ಸಿಗುತ್ತಂತೇಳಿ ಮಾಧ್ಯಮ ಮುಖಾಂತರ ನಾನು ಜನಸೇವಾ ಫೌಂಡೇಶನ್ ವತಿಯಿಂದ ಇವತ್ತು ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದೀನಿ. ಲೋಕಾಯುಕ್ತ ಅವರು ನಮಗೆ 15 ದಿನ ಒಳಗಡೆ ಏನೊಂದು ಭರವಸೆ ಕೊಟ್ಟಿದ್ದಾರೆ. ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಕ್ಕಳಿಗೆ, ಗ್ರಾಮೀಣ ಭಾಗದ ಮಕ್ಕಳಿಗೆ ಏನು ಅನ್ಯಾಯ ಆಗ್ತಾಯಿದೆ ಅದಕ್ಕೆ ನ್ಯಾಯ ಒದಗಿಸಿ ಕೊಡ್ತೀವಂತ ಹೇಳಿದ್ದಾರೆ. ಸರ್, ಕಾದು ನೋಡೋಣ ಏನಾಗುತ್ತಂತೇಳಿ.